ಹಾಯ್ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಟು ಐಶ್ವರ್ಯ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಮನೆಯಲ್ಲಿ ಎಗ್ ಬುರ್ಜಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿಬಿಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. 4 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ. 1/4 ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ. 3 ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ 7 ಮೊಟ್ಟೆನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ನೀವು ಬಳಸ್ಕೋಬೋದು. ಮೊದಲಿಗೆ ನಾನು ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕಿದ್ಮೇಲಿಂದ ಸಾಸಿವೆ, ಹಸಿರು ಮೆಣಸಿನ್ಕಾಯಿನ ಹಾಕಿ 1 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲಿಂದ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು 3 ನಿಮಿಷಗಳ ಕಾಲ ಇದನ್ನು ಫಸ್ಟಿಗೆ ನಾವು ಫ್ರೈ ಮಾಡಬೇಕು. ಅದಾದಮೇಲಿಂದ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲಿಂದ ಒಂದು ಸತಿ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಬಿಡಿ, ಈರುಳ್ಳಿ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಅದಾದಮೇಲಿಂದ ನಾನಿಲ್ಲಿ ಒಂದು ಸಲ ಮಿಕ್ಸ್ ಮಾಡಿ ತೊಗೊಂಡಿದ್ದಷ್ಟು ಮೊಟ್ಟೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆ ಹಾಕ್ಕೊಂಡು ತೀರಾ ಜೋರಾಗಿ ಇದನ್ನು ಮಿಕ್ಸ್ ಮಾಡಬಾರ್ದು. ನಿಧಾನಕ್ಕೆ ಒಂದು ಸಲ ಲೈಟಾಗಿ ಮಿಕ್ಸ್ ಕೊಟ್ಟು ಪೆಪ್ಪರ್ ಪೌಡರ್ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಪೆಪ್ಪರ್ ಪೌಡರ್. ಈ ಸಲ ಮಿಕ್ಸ್ ಮಾಡಿದಾಗ ಒಂದು ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿ ಆಮೇಲಿಂದ ಇದನ್ನೊಂದು 5ರಿಂದ 6 ನಿಮಿಷಗಳ ಕಾಲ ಕುಕ್ ಮಾಡಿದ ಮೇಲಿಂದ ಇನ್ನೊಂದು ಸಲ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ ಟೈಮಲ್ಲಿ ನೀವು ಮಿಕ್ಸ್ ಮಾಡಿದಾಗ ನೀಟಾಗಿ ಎಗ್ ಬುರ್ಜಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಫುಲ್ ಕಲಸೋದಂಗೆ ಆಗಿಬಿಡುತ್ತೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕ್ಲೀನಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಎಗ್ ಬುರ್ಜಿ ರೆಡಿ ಆಗುತ್ತೆ. ಸೊ ಇಷ್ಟೇ ಎಗ್ ಬುರ್ಜಿ ಮಾಡೋ ಪ್ರೊಸೀಜರ್. ತುಂಬ ಜನ ಎಗ್ ಬುರ್ಜಿನ ಬೇರೆ ರೀತಿ ಮಾಡ್ಕೊತಾರೆ, ಅಂದರೆ ಮಸಾಲೆ ಎಲ್ಲ ಸೇರಿಸಿ ಮಾಡ್ತಾರೆ. ಮಸಾಲೆ ಏನೂ ಹಾಕ್ತೇನೆ ಒಂದು ಸಲ ಈ ರೀತಿ ಟ್ರೈ ಮಾಡಿ, ತುಂಬ ರುಚಿಯಾಗಿ ಬರುತ್ತೆ. ಒಂದೇ ಥರ ತಿಂದು ಸಾಕಾಗಿರ್ತೀರ, ಈ ರೀತಿ ಕೂಡ ಮನೇನ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ನೋಡಿ. ನಮ್ಮ ಫುಡ್ನಲ್ಲಿ ಪ್ರೋಟೀನ್ ಅನ್ನೋದು ತುಂಬ ಮುಖ್ಯವಾಗಿರುವಂಥ ಭಾಗ. ಸೊ ಪ್ರೋಟೀನ್ ಇಂಟೇಕ್ ಎವ್ರಿಡೇ ಆಗೋ ಥರ ನೋಡ್ಕೊಳ್ತಾ ಇರಿ. ಈ ರೀತಿ ಫುಡ್ಡಲ್ಲೇ ನೀವು ಅದನ್ನು ಇನ್ವಾಲ್ವ್ ಮಾಡ್ಕೋಬೋದು. ಎಗ್ ಬುರ್ಜಿ ಕೂಡ ಬೆಸ್ಟ್ ಆಪ್ಷನ್. ಪನ್ನೀರ್ ಇಷ್ಟ ಇಲ್ಲದೆ ಇರೋರು ಈ ರೀತಿ ಎಗ್ ಬುರ್ಜಿ ಮಾಡ್ಕೋಬೋದು. ಕೆಲವ್ರಿಗೆ ಪನ್ನೀರ್ ಇಷ್ಟ ಆಗುತ್ತೆ, ಅವರು ಪನ್ನೀರ್ ಬುರ್ಜಿ ಕೂಡ ಮಾಡ್ಕೋಬೋದು. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನೆಲ್. ಎಲ್ರಿಗೂ ಒಳ್ಳೆಯದಾಗಲಿ.